ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಸ್ನೇಹಿತರೆ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಾ ಹೇಳೋ ಟ್ರಿಕ್ಕನ್ನು ನೀವು ಓಪನ್ ಮಾಡ್ಕೋತಾ ಹೋಗೋಣ ಮಾಡಿ ಸ್ನೇಹಿತರೆ. ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬಹುದು. ತುಂಬ ಸುಲಭ ಸೆಕೆಂಡ್ PUC ಅನ್ನು ಸ್ನೇಹಿತರೆ. ಮೊದಲು ನೀವು ಒಂದು ಕ್ರೋಮನ್ನು ಓಪನ್ ಮಾಡ್ಕೋರಿ ಸ್ನೇಹಿತರೆ. ಕ್ರೋಮನ್ನು ಓಪನ್ ಮಾಡ್ಕೋರಿ ಸ್ನೇಹಿತರೆ. ಈ ಥರ ನಮ್ಮದೊಂದು ಗೂಗಲ್ ಬೀಳುತ್ತೆ ಸ್ನೇಹಿತರೆ. ಈ ಥರ ನಿಮ್ಮದೊಂದು ಗೂಗಲ್ ಬೀಳುತ್ತೆ. ಈ ಒಂದು VMCCAM ಅನ್ನು ಸರ್ಚ್ ಹೊಡಿ ಸ್ನೇಹಿತರೆ. ಸರ್ಚನ್ನು ಮಾಡಿ ಸ್ನೇಹಿತರೆ. ಈ ಥರ ಬೀಳುತ್ತೆ ವೆಬ್ಸೈಟ್ VMCCAM. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರೊಂದು ಇದ್ರ ಮೇಲೆ ಈ ಥರ ಒಂದು ಬೀಳುತ್ತೆ ಸ್ನೇಹಿತರೆ. ಕರ್ನಾಟಕ ರಿಸಲ್ಟ್ 2024 ಅಂತ ಬಿದ್ದಿದೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಬೀಳುತ್ತೆ ಸ್ನೇಹಿತರೆ. ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2024 ಸ್ನೇಹಿತರೆ. ಈ ತಳಗೆ ಸರ್ಸಿ ಸ್ನೇಹಿತರೆ. ಹಾಗೆ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2024 ಕ್ಲಾಸ್ 10th ಬೋರ್ಡ್ ಇದೆ ಸ್ನೇಹಿತರೆ. ತಳಗೆ ಹಾಗೆ ತಳಗೆ ಕರ್ನಾಟಕ ಸೆಕೆಂಡ್ PUC ಕ್ಲಾಸ್ 10th ರಿಸಲ್ಟ್ 2024 ಚೆಕ್ ಯು ನ್ಯೂ. ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದೊಂದು ಲಿಂಕ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಬೀಳುತ್ತೆ ಸ್ನೇಹಿತರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಫಲಿತಾಂಶ ಪ್ರಕಟಣೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಒಂದು ಕ್ಲಿಕ್ ಮಾಡಿ ಈ ಥರ ಬೀಳುತ್ತೆ ಸ್ನೇಹಿತರೆ. ಬೋರ್ಡ್ PUC ಎಕ್ಸಾಮ್ ಅಂತ ಬೀಳುತ್ತೆ. ಫಸ್ಟ್ ರಿಸಲ್ಟ್ ಅಂತ ಸ್ನೇಹಿತರೆ. ಇದೊಂದು ಎಂಟರ್ ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮದೊಂದು ಕೋಡ್ ಇರುತ್ತೆ ಅಲ್ಲ, 2024 ಅಂತ ಒಂದು ಕೋಡ್ ಇರುತ್ತೆ. ಆ ನಿಮ್ಮದೊಂದು ಕೋಡ್ ಹಾಕಿ ಸ್ನೇಹಿತರೆ. ಹಾಗೆ ಇದೊಂದು ಸಬ್ಜೆಕ್ಟ್ ಸೆಲೆಕ್ಟೆಡ್ ಸಬ್ಜೆಕ್ಟ್ ಇರುತ್ತೆ ಸ್ನೇಹಿತರೆ. ನೀವು ಸೈನ್ಸ್ ಮಾಡಿದ್ರೆ ಸೈನ್ಸು, ಇಲ್ಲಾಂದರೆ ಆರ್ಟ್ಸ್ ಆದರೆ ಆರ್ಟ್ಸು, ಇಲ್ಲ ಕಾಮರ್ಸು, ಯಾವುದರ ಒಂದು ಒತ್ತಿ ಸ್ನೇಹಿತರೆ. ಸಬ್ಜೆಕ್ಟ್ ಮಾಡಿದ್ರೆ ನಿಮ್ಮದೊಂದು ರಿಸಲ್ಟನ್ನು ಬರುತ್ತೆ ಸ್ನೇಹಿತರೆ. ಇದೇ ಥರ ಒಂದು ಎಲ್ಲ ನಿಮಗೆ ಬೇಕಾದರೆ ಈ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಧನ್ಯವಾದಗಳು.